ಯಾಕೆ ಸಿಮ್ರಾನ್ನ ಚೂಸ್ ಮಾಡ್ತೀರಿ, ಆಮೇಲೆ ಅವ್ರ ಜೊತೆ ಲಾಕ್ಸ್ ಮಾಡ್ತೀರಾ? ಸಿಮ್ರಾನ್ ಅಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿ ನಾನು ನೋಡೇ ಇಲ್ಲ ಲೈಫ್. ಪಕ್ಕದಲ್ಲೇ ಇವಾಗ ಬಿರಿಯಾನಿ ಹಿಡ್ಕೊಂಡು ಯಾರು ಗೀ ರೈಸ್ ಪಕ್ಕದಲ್ಲೇ ಇರೋ ಬಿರಿಯಾನಿ. ಬೇರೆ ಹುಡುಗಿರ ಜೊತೆ ಹೆಂಗೆ ಇರ್ತಾರೆ ಅವರು? ಬೇರೆ ಹುಡುಗಿರು ಯಾರು ಇಲ್ಲ ಅವ್ರ ಲೈಫ್. ನಾನು ನೋಡಿದ್ದೀನಿ ಹುಡುಗಿನ ನೋಡಿಲ್ಲ ಅಂತ, ಬಟ್ ನಿನ್ನಷ್ಟು ಬ್ಯೂಟಿಫುಲ್ ಆಗಿ ನಾನು ಯಾವ ಹುಡುಗಿನೂ ನೋಡೇ ಇಲ್ಲ ಲೈಫಲ್ಲೇ ನೋಡಿಲ್ಲ ಅಂತ ಹೇಳ್ತಾ ಇರ್ತೀನಿ ಯಾವಾಗ. ಕೆಲವೊಂದು ಸರಿ ಸಮೀರ್ ಪರವಾಗಿ ನಿಲ್ತೀರಿ, ಹೋರಾಡ್ತೀರಿ, ಜೊತೆಲಿರ್ತೀರಿ, ಅದಾದ್ಮೇಲೆ ಆತ ಇನ್ನೇನೋ ಕೋರ್ಟ್ಗೆ ಹೋಗ್ತಾರೆ, ಇನ್ನೇನೋ ಒಂದಷ್ಟು ಸಮಸ್ಯೆಗಳು ಎದುರಿಸ್ತಾ ಹೋಗ್ತಾರೆ. ಆ ಟೈಮಲ್ಲಿ ಅವ್ರ ಪರವಾಗಿ ಯಾರೂ ನಿಲ್ಲಲ್ಲ. ಸೊ ಆ ಯೂನಿಟಿ ಅನ್ನೋದು ಇದೇನಾ, ಹಾಗಾದ್ರೆ ಸ್ಟಿಲ್ ಇದೇನಾ ಅಂತ ಹೇಳಿ ನಾವು ರಿಲೇಟ್ ಆಗೋ ವಿಚಾರಕ್ಕೆ ನಾವು ಹೋಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಅದಾಗಿ 3 ತಿಂಗಳು 6 ತಿಂಗಳು ಆದ್ಮೇಲೆ ಒಂದು ವಿಡಿಯೋ ಬರುತ್ತೆ, ಅದಕ್ಕೆ ನಾವು ರಿಲೇಟ್ ಆಗಿ ಮಾತಾಡಬೇಕು ಅಂತ ನೆಸಿಟಿ ಇಲ್ಲ. ಈ ಬೆಟ್ಟಿಂಗ್ ಕಟ್ಟೋದು, ಆನ್ಲೈನ್ ಗೇಮಿಂಗ್ಸ್ಗಳಲ್ಲಿ ಆಡೋದ್ರ ಮೂಲಕ ಭಾಳಷ್ಟು ಜನ ಸುಸೈಡ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಅದಕ್ಕೆ ದುಡ್ಡು ಹಾಕ್ಬಿಟ್ಟು ಇನ್ನೊಂದು ಇದು ಮಾಡ್ಕೊಳ್ತಿದ್ದಾರೆ. ಸೊ ಇದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ನಿಮಗೆ ಅನ್ಸುತ್ತೆ? ಅಂದರೆ ನೀವು ಇದನ್ನು ಪ್ರಮೋಟ್ ಮಾಡ್ತಿರೋದ್ರಿಂದ ಅದು ಎಷ್ಟರ ಮಟ್ಟಕ್ಕೆ ಸರಿ ಅನ್ಸುತ್ತೆ? ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನಾನು ಎಂಟ್ರಿ ಕೊಟ್ಟ ಮೇಲೆ ಗೊತ್ತಲ್ಲ, ನನ್ನ ಜೊತೆ ಯಾರಾದರೂ ಒಬ್ರು ಗೆಸ್ಟ್ ಇದ್ದೇ ಇರ್ತಾರೆ. ಅದೇ ರೀತಿ ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ಇಬ್ಬರು ಗೆಸ್ಟ್ ಜಾಯಿನ್ ಆಗಿದ್ದಾರೆ. ಒಬ್ರದ್ದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಪಂಚಿಂಗ್ ಡೈಲಾಗ್ ಹೊಡೆಯೋದ್ರ ಮೂಲಕ ಇವರು ಸಿಕ್ಕಾಬಟ್ಟೆ ಕಡಕ ಕಾಣಿಸ್ಕೊಂಡಿದ್ರು. ಈಗ ಲವ್ ಸಾಂಗ್ಸ್ಗೆ ರೀಲ್ಸ್ ಮಾಡೋದ್ರ ಮೂಲಕ ಲವರ್ ಬಾಯ್ ಕಾಣಿಸ್ಕೊಳ್ತಿದ್ದಾರೆ. ಎಸ್, ಅವರೇ ನಿಮ್ಮೆಲ್ಲರ ಪ್ರೀತಿಯ ಶಶಿಧರ್ ನನ್ನ ಜೊತೆಗಿರ್ತಾರೆ. ಜೊತೆಗೆ ಈಗ ಅವ್ರ ಜೊತೆನೂ ಕೂಡ ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ದಾರೆ ಸಿಮ್ರಾನ್. ಅವರಿಲ್ಲ ಅಂದರೆ ಈಗ ಅದು ಇನ್ಕಂಪ್ಲೀಟ್ ಅನ್ಸ್ಬಿಡುತ್ತೆ ಶಶಿಧರ್ ಅವ್ರ ಪಕ್ಕ. ಸೊ ಹಾಗಾಗಿ ನಾವು ಸಿಮ್ರಾನ್ ಅವ್ರನ್ನೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತಾ ಇದ್ದೀವಿ. ಹಾಯ್ ಸಿಮ್ರಾನ್ ಅವರೇ. ಹಾಯ್ ಶಶಿಧರ್ ಅವರೇ. ಅವ್ರನ್ನ ಆಲ್ರೆಡಿ ವೆಲ್ಕಮ್ ಮಾಡಿದ್ದೆ, ಅದಕ್ಕೆ ಫಸ್ಟ್ ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹೇಗಿದ್ದೀರಾ? ಹೆಂಗ್ರಿ ಚೆನ್ನಾಗಿರ್ತೀರಾ? ಇವ್ರು ನಿಮ್ಮ ಇಂಥ ಇಷ್ಟೊಂದು ಟಾರ್ಚರ್ ಕೊಡೋ ಅಂತ ವ್ಯಕ್ತಿ ನಿಮ್ಮ ಜೊತೆಗಿದ್ದಾಗ? ಟಾರ್ಚರ್ ಕೊಡ್ತಾರೆ, ಹೌದು, ತುಂಬಾನೇ ಕೊಡ್ತಾರೆ, ಬಟ್ ನಾನು ಕೊಡ್ತೀನಿ. ಸೊ ಅಲ್ಲಿಗೆ ಈಕ್ವಲ್ ಆಗ್ಬಿಡುತ್ತೆ. ಈಕ್ವಲ್ ಒಟ್ನಲ್ಲಿ ಅದನ್ನ ಸೇಡ್ ತೀರಿಸ್ಕೊಳ್ದೆ ಬಿಡಲ್ಲ. ಅಂದ್ರೆ ಅವರು ಒಂದು ನೀವು ಹೇಳಿದ ಪ್ರಕಾರ ಟಾರ್ಚರ್ ಕೊಡ್ತಾರೆ ಅಂದ್ರೆ ಅವ್ರದ್ದೊಂದು ಹೆಂಗಂದ್ರೆ ಸ್ವಲ್ಪ ಜಾಸ್ತಿ ಕಡಕು ಆ ಥರ. ಎಲ್ಲರ ಜೊತೆ ಕಡಕ್ ಅಲ್ಲದೆ ನನ್ನ ಜೊತೆನೂ ಕಡಕ್ ಆಗಿರ್ತಾರೆ. ನಾನು ಹೆಂಗಂದ್ರೆ ಸ್ವಲ್ಪ ನಾಟಿನೆಸ್ ಮಾಡಿ ಅವ್ರ ಕಡಕ್ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ. ನನ್ನ ಮುಂದೆ ಮೇ ಬಿ ಕಮ್ಮಿ ಆಗುತ್ತೆ, ನನ್ನ ಮುಂದೆ ಮೇನ್ಲಿ ಕಮ್ಮಿ ಆಗುತ್ತೆ. ಬೇರೆಯವ್ರ ಜೊತೆ ಗೊತ್ತಿಲ್ಲ. ಬೇರೆ ಹುಡುಗಿರ ಜೊತೆ ಹೆಂಗೆ ಇರ್ತಾರೆ ಅವರು? ಬೇರೆ ಹುಡುಗಿರು ಯಾರು ಇಲ್ಲ ಅವ್ರ ಲೈಫಲ್ಲಿ. ಸುಮ್ಮನೆ ರೀ, ಲಾಸ್ಟ್ ಅವ್ರಿಗೆ ಆಲ್ರೆಡಿ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಸುಮ್ಮನೆ ರೀ ನೀವು ಹಿಂಗೆಲ್ಲ ಇವರಿಗೆ ಫ್ಲಾಟ್ ಮಾಡೋದು. ಅಲ್ಲ ಇವಾಗ ಹೇಳ್ರಿ ಅಲ್ಲ, ಇವಾಗ ರೈಟ್ ನೋ ಒಂದು 1 year ಫ್ರಮ್ 1 year ಇವಾಗ ಯಾರು ಇಲ್ಲ ಆಬ್ವಿಯಸ್ಲಿ. ಅದೇ ನೀವು ಕೇಳಿದ್ರಲ್ಲ ಬೇರೆಯವ್ರ ಜೊತೆ ಎಲ್ಲ ಹೆಂಗಿರ್ತಾರೆ, ನನ್ನ ಜೊತೆ ಹೆಂಗಿರ್ತಾರೆ, ಅದನ್ನೇ ಹೇಳೋದು. ಏನಂತ ಅಂದ್ರೆ ನಾವು ಯಾರಿಗಾರು ಒಬ್ರಿಗೆ ಬಿಡ್ತೀವಿ ಅಂತ ಅಂದ್ರೆ ನಮ್ಮನ್ನ ಮುಟ್ಟಕ್ ಬಿಡ್ತೀವಿ ಅಥವಾ ನಮ್ಮ ಬಗ್ಗೆ ಅನ್ನಕ್ ಬಿಡ್ತೀವಿ ಅಂದ್ರೆ ನಾವು ಬಿಟ್ರೆ ನಮ್ಮ ಬಗ್ಗೆ ಅಂತಾರೆ. ಎಲ್ಲರೂ ಅನ್ನಕ್ ಬಿಡ್ತೀವ? ತಟ್ಬಿಡಲ್ವಾ ಹಂಗೆ ಹಿಡ್ಕೊಂಡು? ಹೌದೌದು ಹೌದು. ಶಶಿಧರ್ ಅವ್ರು ಎಲ್ರಿಗೂ ಅನ್ನಕ್ ಬಿಡಲ್ಲ. ಇವ್ರಿಗೆ ಏನ್ ಅಂತ ಸ್ಪೆಷಲ್ ಸ್ಥಾನ ಏನಿದೆ ಸಿಮ್ರಾನ್? ಹಾರ್ಟಲ್ಲಿ ಏನಾದ್ರು ಜಾಗ ಕೊಟ್ಟಿದ್ದೀರಿ? ಹಾರ್ಟಲ್ಲಿ ಎಲ್ರಿಗೂ ಜಾಗ ಕೊಡ್ತೀನಿ. ಒಂದು 10 ಲಕ್ಷ ಜನಕ್ಕೆ ಜಾಗ ಕೊಟ್ಟಿದ್ದೀನಿ ಅಂತೆ. ಸಿಮ್ರಾನಿಗೆ ಜಾಗ ಕೊಡೋದು ಏನ್ ದೊಡ್ಡ ವಿಚಾರ ಅಲ್ಲ. ಸಿಮ್ರಾನಿಗೆ ಕೊಡೋದು ಬೇರೆ, ಎಲ್ಲರೂ ಅತ್ಗೆ ಅಂತ ಜನ ಅಂದೇ ಅಂತಾರೆ. ಆಬ್ವಿಯಸ್ಲಿ ಜನ ಇವಾಗ ನನ್ನ ಅಣ್ಣ ಅಂತಾರೆ, ಬಾಸ್ ಅಂತಾರೆ, ಬೈ ಅಂತಾರೆ, ಅದಕ್ಕೆ ಅಂತಾರೆ. ಅನ್ಲಿ ಬಿಡಿ, ಅದ್ರಲ್ಲಿ ಏನ್ ತಪ್ಪ. ಇವಾಗ ಅವ್ರಿಗೇನೋ ಒಂದು ಅವ್ರಿಗೇನ್ ಖುಷಿ ಅಂತಾರೆ ಅದ್ರಲ್ಲಿ. ಇವಾಗ ನಾವು ಜನಕ್ಕೆ ಏನಾದ್ರು ಹೇಳಕ್ಕಾಗುತ್ತಾ? ಅನ್ಬೇಡಿ ಅಂತ ಹೇಳಕ್ಕಾಗುತ್ತಾ? ಓಕೆ ಸಿಮ್ರಾನ್, ನಿಮ್ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನನಗೆ. ಏನ್ ಮಾಡ್ಕೊಂಡಿರೋದು ತಾವು ಹಿಂಗೆ ಅಂತ ಹೇಳಿ? ಡಿಗ್ರಿ 2nd year ವರೆಗೂ ಮುಗಿಸಿದ್ದೀನಿ. ಮುಗಿಸಾದ್ಮೇಲೆ ಡೈರೆಕ್ಟು ಇಲ್ಲಿಗೆ, ಅಂದರೆ ಡಿಗ್ರಿ 2nd year ಮಾಡಬೇಕಾದ್ರೆ ಫಸ್ಟ್ ಇಯರ್ ಟೈಮಲ್ಲಿ ನಾನು ಸೀರಿಯಲ್ ಮಾಡ್ತಿದ್ದೆ. ಓಕೆ. ಸೊ ಸೀರಿಯಲ್ಗಿನ್ನ ಮುಂಚೆನೂ ಕೆಲಸ ಮಾಡಿದ್ದೀನಿ. 15 ವರ್ಷದ ಏಜಿಂದ ಕೆಲಸ ಮಾಡ್ಕೊಂಡು ಬಂದೀನಿ. ಇವಾಗ ಫೈನಲಿ ಆ್ಯಸ್ ಅ ಕಂಟೆಂಟ್ ಕ್ರಿಯೇಟರ್ ಅನ್ಕೊಂಡಿರಲಿಲ್ಲ ಇನ್ಫ್ಲುಯೆನ್ಸರ್ ಆಗ್ತೀನಿ, ಜನರು ಇಷ್ಟು ಬೇಗ ಇಷ್ಟು ಜಾಸ್ತಿ ಬೆಳೆಸ್ತಾರಂತ. ಬಟ್ ಐ ಥಿಂಕ್ ಅದು ಹೇಳ್ತಾರಲ್ಲ, ಲೈಕ್ ಜನರನ್ನ ಮೆಚ್ಚೋದು ತುಂಬ ಕಷ್ಟ, ಅದೇನು ಈಸಿ ಅಲ್ಲ. ನನ್ನ ಮೆಚ್ಚಿದ್ದಾರೆ ಅಂತ ಅಂದರೆ ನನ್ನಲ್ಲೇನೋ ಇದೆ ಅಂತ. ನೋಡೋಕ್ಕೂ ಚೆನ್ನಾಗಿದ್ದೀರಲ್ವಾ? ಸೊ ಹಾಗಾಗಿ ಅದರಲ್ಲೂ ಶಶಿಧರ್ ಜೊತೆ ನಿಂತ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀವಿ ನೋಡಿ. ಅದಕ್ಕೆ ರೀ ನಿಮ್ಮನ್ನು ಫೇಮಸ್ ಮಾಡ್ತಾ ಇರೋದು ನಾವು. ಏನಕ್ಕೆ ಅಲ್ವೇನ್ರಿ ಶಶಿಧರ್? ಏನ್ ಹೇಳ್ತೀರಾ? ನಾನು ಅದೇ ಹೇಳ್ತಾ ಇರ್ತೀನಿ ಯಾವಾಗ್ಲೂ. ನಾನು ನೋಡಿದ್ದೀನಿ ಹುಡುಗಿನ, ನೋಡಿಲ್ಲ ಅಂತಲ್ಲ, ಬಟ್ ನಿನ್ನಷ್ಟು ಬ್ಯೂಟಿಫುಲ್ ಆಗಿ ನಾನು ಯಾವ ಹುಡುಗಿನೂ ನೋಡೇ ಇಲ್ಲ ಲೈಫಲ್ಲೇ ನೋಡಿಲ್ಲ ಅಂತ ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಶಿಲ್ಪಿ ಲೈಕ್ ಸಾಕು ಮುಚ್ಚು ಓವರ್ ಆಕ್ಟಿಂಗ್ ಮಾಡ್ಬೇಡ ಅಂತ. ಇಲ್ಲ ನಿಜ ಅಂತ ನಾನು ಎದ್ದೇ ಹೇಳ್ತಾ ಇರ್ತೀನಿ.
ಹೌದು, ಚೆನ್ನಾಗಿದ್ದೀರಾ ನೋಡಕ್ಕೆ, ಸೂಪರ್. ಓಕೆ, ನೀವು ಏನು ಮಾಡ್ಕೊಂಡಿರೋದು ಶಶಿಧರ್ ಈಗ? ಈಗ ಪ್ರೆಸೆಂಟ್ಲಿ ನಾನು ಅದೇ ನಂದು ಯೂಟ್ಯೂಬ್ ಚಾನಲ್ ಗೇಮಿಂಗ್ ಇದ್ದೇ ಇರುತ್ತೆ. ಅದು ಬಿಟ್ಟರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್, ಅದು ಬಿಟ್ಟರೆ ಇವಾಗ ರೈಟ್ ನಾವು ಕಾಂಟ್ರಾಕ್ಟರ್ ಆಗಿದ್ದೀನಿ. C3 ಲೈಸೆನ್ಸ್ ತಗೊಂಡು ಕಾಂಟ್ರಾಕ್ಟರ್, ಇವಾಗ ನಾನು ಕಾಂಟ್ರಾಕ್ಟಿಂಗ್ ಫೀಲ್ಡಲ್ಲಿ ಇದ್ದೀನಿ. ಬಿಕಾಸ್ ನಮ್ಮ ಫ್ಯಾಮಿಲಿ ಮುಂಚೆಯಿಂದ ಕಾಂಟ್ರಾಕ್ಟಿಂಗ್ ನಮ್ಮ ಅಣ್ಣ ಮಾಡ್ತಾರೆ, ನಮ್ಮ ಅಪ್ಪ ಮಾಡ್ತಾರೆ. ಕಾಂಟ್ರಾಕ್ಟ್ ಲೈಕ್ ವಾಟ್? ಕಾಂಟ್ರಾಕ್ಟ್ಸ್ ಲೈಕ್ ಗೌರ್ಮೆಂಟ್ ಟೆಂಡರ್ಸ್ ಅದನ್ನ ಇದು ಮಾಡಿ ವಿಲ್ ಇನ್ವೆಸ್ಟ್ ಆ ಥರ ಅದ್ರದ್ದು ಮಾಡೋದು. ಈಗ ಒಂದೆರಡು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಸೊ ದೇವ್ರ ದಯೆ ಇನ್ನು ಬೆಳ್ಕೊಂಡು ಹೋದ್ರೆ ಏನಾದ್ರು ಮಾಡ್ಬೋದು. ನೀವು ಮೂಲತಃ ಎಲ್ಲಿಯವರು? ನಾನು ಬೇಸಿಕಲಿ ನಾನು ಹುಟ್ಟಿದ್ದು ದೊಡ್ಡಬಳ್ಳಾಪುರ. ಅದಾದ್ಮೇಲೆ ನಾನು ತುಮಕೂರಿಗೆ ಬಂದೆ. ತಿಪ್ಟೂರು ಹುಡುಗ ನಾನು. ಎಲ್ಲರೂ ನಾನು ರೆಕಗ್ನೈಸ್ ಮಾಡೋದು ತಿಪ್ಟೂರಿಂದ, ಬಿಕಾಸ್ ನಾನು ಕಾಲೇಜ್ ಸ್ಕೂಲೆಲ್ಲ ಅಲ್ಲೇ ಇದ್ದಿದ್ದು. ಇವಾಗ ನಾನು ಸೆಟಲ್ಡ್ ಇನ್ ಬ್ಯಾಂಗ್ಳೂರು. ತಿಪ್ಟೂರಲ್ಲಿ ನಂದು ಇನ್ನೂ ಪ್ರಾಪರ್ಟೀಸ್ ಆಗಲಿ ನನ್ನ ಜಿಮ್ ಆಗಲಿ ಎಲ್ಲ ತಿಪ್ಟೂರಲ್ಲೇ ಇರೋದು. ಬಟ್ ಇವಾಗ ಬ್ಯಾಂಗ್ಳೂರು ಕಂಪ್ಲೀಟ್ಲಿ ಶಿಫ್ಟ್ ಆಗಿದ್ದೀವಿ. ರೀಸನ್ಸ್ ಕಾಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಂತ. ಅದಾದ್ಮೇಲೆ ಇವಾಗ ಕಾಂಟ್ರಾಕ್ಟಿಗೆ ಬಂದಲ್ಲ, ಸೊ ಎಲ್ಲ ಮ್ಯಾನೇಜ್ ಆಗಲಿ ಅಂತ ಹೇಳ್ಬಿಟ್ಟು ಇವಾಗ ಹೊಸದಾಗಿ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ, SMR ಕನ್ಸ್ಟ್ರಕ್ಷನ್ ಅಂತ. ದೇವ್ರ ದಯೆಯಿಂದ ನೋಡೋಣ ಹೇಗಾಗುತ್ತೆ. ಸೂಪರ್. ಏನು ಎಜುಕೇಶನ್ ಮಾಡ್ಕೊಂಡಿರೋದು ನೀವು? ನಾನು ಇಂಜಿನಿಯರಿಂಗ್ ಆಫ್ ಲೈಕ್ ಇದರಲ್ಲಿತ್ತು. ಅದಾದಮೇಲೆ ಯು ನೋ ದಟ್ ಕರೆಸ್ಪಾಂಡೆನ್ಸ್ ಅದು ಇದು ಮಾಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ ಥರ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಿ. ಓಕೆ, ಫೈನ್. ನೀವು ಹೇಳಿಲ್ವಾ ಇನ್ನೂ ಜಾಸ್ತಿ ಓದಿ SMR ಹಾಗೆ ಹೀಗೆ ಅಂತ? ಸಿಕ್ಕಿರೋದೇ 2 ವರ್ಷ ಆಯ್ತು ಇವಾಗ. 2 ವರ್ಷ. 2 ವರ್ಷ ಕಂಪ್ಲೀಟ್ ಆಗಿದೆ. ಓಕೆ, ಅಂದ್ರೆ ಈಗ ನಿಮ್ಮಿಬ್ರಿಗೂ ಏಜ್ ಎಷ್ಟು ಅಂತ ಕೇಳ್ಬೋದಾ? ನನಗೆ 25, 2001 ನಾನು. ಓಕೆ, ನಾನು 2003, 22 ವರ್ಷ ಇವಾಗ. ಓಕೆ. ಕಾಲೇಜಲ್ಲಿ ಎಲ್ಲೂ ಭೇಟಿ ಆಗಿರ್ಲಿಲ್ಲ ನೀವು? ಇಲ್ಲ, ಅವರು ಟಿಪ್ಟೂರಲ್ಲಿದ್ರು, ನಾನು ಬ್ಯಾಂಗ್ಳೂರಲ್ಲಿದ್ದೆ. ಓಕೆ ಓಕೆ. ನಾನು 21 ವರ್ಷ ತನಕ ಬ್ಯಾಂಗ್ಳೂರೇ ನೋಡಿಲ್ಲ. ಓ ಹೌದಾ? ಇವಳು 22 ವರ್ಷ ಇವಾಗ ಇವಳಿಗೆ. ಓಕೆ. ಮತ್ತೆ ಹೌದು, ಹೆಂಗೆ ಭೇಟಿ ಆದ್ರೆ ನೀವು? ಅವ್ರು ಟಿಪ್ಟೂರು, ನೀವು ಬೆಂಗಳೂರು, ಈ ಕಡೆ ಅದೇನು ಹತ್ರನೇ ಬಿಡಿ ಆದ್ರೂ. ಹೆಂಗೆ ಭೇಟಿ ಆಗಿದ್ದು ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಮೂಲಕನೇ ನಾವು ಫಸ್ಟ್ ಸ್ಟಾರ್ಟ್ ಆಗಿದ್ದು ನಮ್ಮ ಕಾನ್ವರ್ಸೇಷನು. ಓಕೆ. ಸೊ ಇವರು ಎಲ್ಲ ಒಳ್ಳೆ ಕೆಲಸ ಎಲ್ಲ ತುಂಬ ಇವಾಗಲೂ ಮಾಡ್ತಾ ಇದ್ದಾರೆ. ಸೊ ತುಂಬ ಜಾಸ್ತಿ ಇತ್ತಲ್ಲ, ನನ್ನ ಫೀಡಿಗೆ ಬರೀ ಇವ್ರದ್ದೇ ಬರೋದು. ಅವಾಗ ನಂಗೆ ತುಂಬ ಇಷ್ಟ ಆಗೋದು, ಈ ಥರ ಒಳ್ಳೆ ಕೆಲಸ ಮಾಡಬೇಕು. ಸ್ವಿಗ್ಗಿ ಅವ್ರಿಗೆ ಒಂದು ಮಳೆ ಬರ್ತದೆ ಅಂತ ಒಂದು ಅಂಬ್ರೆಲಾ ಕೊಡೋದಾಗಲಿ, ಒಂದು ಇದು ಬರುತ್ತಲ್ಲ ಆ ಥರ ಎಲ್ಲ, ನಾಯಿಗಳಿಗೆ ಊಟ ಹಾಕೋದಾಗಲಿ, ಅದೆಲ್ಲ ಹೆಲ್ಪ್ ಮಾಡ್ತಿರ್ಬೇಕಾದ್ರೆ ನಂಗೆ ಮೇನ್ಲಿ ಆ್ಯನಿಮಲ್ಸ್ ತುಂಬ ಇಷ್ಟ, ನಾಯಿಗಳಾಗಲಿ ಅದೆಲ್ಲ. ಅವರಿಗೆಲ್ಲ ನಾನು ಊಟ ಹಾಕ್ತಿದ್ದೆ ಅವಾಗ, ಇವಾಗಲೂ ಹಾಕ್ತೀನಿ. ಸೊ ಆ ಟೈಮಲ್ಲಿ ನನಗೆ ಏನಂದರೆ ನೋಡಿ ಇಷ್ಟ ಆಯಿತು. ನಾನು ಸ್ವಲ್ಪ ಪೇಜಸ್ ಫಾಲೋ ಮಾಡ್ತಾ ಇದ್ದೀನಿ, ಸ್ಟ್ರೀಟ್ ಡಾಗ್ಸು ಈ ಥರ ಎಲ್ಲ ಸ್ವಲ್ಪ ಪೇಜಸ್ನ ಫಾಲೋ ಮಾಡ್ತೇನೆ. ಆ ಥರ ಎಲ್ಲ ನೋಡಬಾರ್ದು ನಾನು ಮಾತಾಡ್ತಿರ್ಬೇಕಾದ್ರೆ. ಏನೋ ಬಿಡ್ರಿ, ಚೆನ್ನಾಗಿದ್ದೀರಾ ಅಂತ ನೋಡ್ತಿರ್ತಾರೆ, ಅದು ಅಂತ ನೋಡ್ಬಾರ್ದು. ನೋಡ್ತಾ ಇದ್ದೀನಿ ನಾನು. ಸೊ ಅದಕ್ಕೆ ಇಷ್ಟ ಆಗಿ ಅಲ್ಲಿಂದ ತುಂಬ ಒಳ್ಳೆ ಮನ್ಸಿದೆ ನಿಮ್ಮದು, ಈ ಥರನೇ ಕೆಲಸ ಕಂಟಿನ್ಯೂ ಮಾಡಿ ಅಂತ ನೀವು ಮೆಸೇಜ್ ಹಾಕಿದ್ರಿ? ಮೆಸೇಜ್ ಹಾಕ್ತೆ. ಅದಾದ್ಮೇಲೆ ಫಸ್ಟ್ ಇವರು ಲೈಕ್ ಮಾಡ್ತಿರು, ಬಟ್ ನಾನು ಇವ್ರು ಲೈಕ್ ಮಾಡಿದಾರೆ ಅಂತ ಮಾಡಿಲ್ಲ, ಬಟ್ ಇವ್ರು ಒಳ್ಳೆ ಕೆಲಸ ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಅದಕ್ಕೆ ಮಾಡಿದೆ. ಅದಾದ್ಮೇಲೆ ನಾನು 10 ದಿನ ಆದ್ಮೇಲೆ ಇವ್ರ ಪ್ರೊಫೈಲ್ ಓಪನ್ ಮಾಡಿ ನೋಡ್ತೀನಿ, ಬಾಯ್ ಬಿಟ್ರೆ ಕೆಟ್ಟ ಪದ ಮಾತಾಡೋರು. ನಂಗೆ ಭಯ ಆಗೋಯ್ತು. ನನಗೆ ನೀವು ನಂಬ್ತಿರೋ ಬಿಡ್ತಿರೋ ಹೆಂಗ್ ಭಯ ಆಯ್ತು ಅಂದ್ರೆ, ನಾನು ಯಾಕೆ ಮೆಸೇಜ್ ಯಾಕೆ ಹಾಕ್ದೆ, ನನಗೇನಾದ್ರೂ ಬೈದು ಬಿಟ್ರೆ ಅಂತ ಸ್ವಲ್ಪ ಮಾತು ಕಮ್ಮಿ ಮಾಡ್ಕೊಂಡು. ಅಲ್ಲ, ಅಲ್ವರೆಗೂ ನಮ್ಮ ಮಾತು ಜಾಸ್ತಿನೇ ಆಗ್ಬಿಟ್ಟಿತ್ತು. ಸೊ ಕಮ್ಮಿ ಮಾಡೋ ಚಾನ್ಸ್ ಇರ್ಲಿಲ್ಲ, ಅಷ್ಟೊಂದು ಆಲ್ರೆಡಿ ತುಂಬಾ ಮಾತಾಡ್ಬಿಟ್ಟಿದ್ವಿ ಅಂತ. ಅಪ್ಪ ಸಿಕ್ಕಾಬಟ್ಟೆ ಬ್ಯಾಡ್ ವರ್ಡ್ಸ್ ಅವರು, ಹೆವಿ ಮಾತು ಬಿಟ್ರೆ ಡ್ಯಾಶ್ ಡ್ಯಾಶ್ ಡ್ಯಾಶ್. ಈಗ ನಮ್ಗೆ ಇಲ್ಲ, ನಾನು ಹೇಳ್ತೀನಲ್ಲ ಇವಾಗ, ನಾನು ಯಾರಿಗಾದ್ರೂ ನನಗೆ ಬೈದಿಲ್ಲ ಅನ್ನೋರಿಗೆ ನಾನು ಯಾಕೆ ಬೈಲಿ? ಹೌದಾ? ಅಥವಾ ರೋಡಲ್ಲಿ ಓಡಾಡ್ತವ್ರಿಗೆ ಆಯಣ್ಣ ಅಂದ್ರೆ ಅಣ್ಣ ಅಂತಾನೆ ಮಾತಾಡಿಸ್ತೀನಿ. ನನಗೇನು ಆತರ ಯಾವತ್ತು ನಾನು ನೋಡಿಲ್ಲ. ಬಟ್ ಬೈದವ್ರಿಗೆ ಬೈಬಾರ್ದು ಅನ್ನೋದು ರೂಲ್ಸ್ ಇಲ್ಲ. ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಸುಮ್ನೆ ಬೈಯೋದು, ಬಾತ್ ಎತ್ತಿದ್ರೆ ಬೈಯೋದು, ಕೆಟ್ಟ ಮಾತು ಮಾತಾಡೋದ್ರಿಂದ ಅದಾದ್ರೆ ತಪ್ಪಾಗುತ್ತೆ, ಮಾತಾಡಬಾರ್ದು ಅಂತ. ಬಟ್ ಐ ಡೋಂಟ್ ಥಿಂಕ್ ಸೊ. ಬೈದವ್ರಿಗೆ ಬೈಯೋದು ಅದು ನಾನು ಶೀಲ್ಡಿಂಗ್ ಅಂತ ಹೇಳ್ತೀನಿ. ಶೀಲ್ಡಿಂಗ್ ಅಥವಾ ಪ್ರೊಟೆಕ್ಟಿಂಗ್ ನಮ್ಮನ್ನ ನಾವು. ಇವಾಗ ನಮ್ಮ ತಾಯಿ ಬಗ್ಗೆ ಯಾರೋ ಬೈತಾ ಇದ್ದಾನೆ ಅಂತ ಅಂದ್ರೆ, ಅವನು ನಾನು ಬೈಯಕ್ಕೂ ಆಗ್ತಾ ಇಲ್ಲ ಅಂತ ಅಂದ್ರೆ ನಾನು ಗಂಡ್ಸಾಗ ಏನು ಉಪಯೋಗ? ಇವಾಗ ನಾನಂತ ಅಲ್ಲ, ನೀವಾದ್ರೂ ಅಷ್ಟೇ, ಇವರಾದ್ರೂ ಅಷ್ಟೇ, ನಿಮ್ ಬಗ್ಗೆ, ನಿಮ್ ಫ್ಯಾಮಿಲಿ ಬಗ್ಗೆ ಯಾರಾದ್ರೂ ಬೈದ್ರು ಆಬ್ವಿಯಸ್ಲಿ ವಾಪಸ್ ಬೈತೀರಾ. ಬಟ್ ನಾನು ಬೈಯೋ ಶೈಲಿ ತುಂಬಾ ಕೆಟ್ಟದಾಗಿರ್ಬೋದು, ಬಟ್ ನೀವು ಬೈಯೋ ಶೈಲಿನೂ ಬೈಯೋದೇ ಅಲ್ವಾ? ಯಾವ್ದು ಆದ್ರೂ ಬೈಯೋ ರೀತಿನೇ ಇರುತ್ತೆ. ಬಟ್ ನಾನ್ ಬೈಯೋ ಸ್ವಲ್ಪ ಕೆಟ್ಟದಾಗಿರುತ್ತೆ. ಯಾಕಂದ್ರೆ ನನಗೆ ತಡೆಯಕ್ಕಾಗಲ್ಲ. ನಾನು ಸುಮ್ಮನೆ ಯಾರಾದ್ರು ಬಿಟ್ಟಿ ತಿಂತಾರಲ್ಲ ಅಥವಾ ನಾನೇನೋ ಮಾಡ್ತಾ ಇರಲ್ಲ. ನಮ್ಮ ತಾಯಿ ನಮ್ಮ ತಂದೆ ಬಗ್ಗೆ ಮಾತಾಡೋದು ಆಬ್ವಿಯಸ್ಲಿ ನಾನು ಬೈತೀನಿ. ಅದ್ ಬಿಟ್ರೆ ನಾನು ಸುಮ್ಮನೆ ಎಲ್ಲರಿಗೂ ಬೈಕೊಂಡು ನಾನು ನೀವು ನೋಡಿದ್ರೆ ನಾನು ಯಾರಿಗಾದ್ರು ಬೈದಿರೋ ವಿಡಿಯೋ ಸಿಗುತ್ತೆ. ಬಟ್ ನಾನು ಸುಮ್ಮನೆ ಬೈಕೊಂಡು ಬೈಯೋದನ್ನೇ ಒಂಥರ ಕಂಟೆಂಟ್ ಮಾಡ್ಬೇಕು ಅಂತ ನಾನು ಯಾವತ್ತೂ ಮಾಡಿಲ್ಲ.
ಆಮೇಲೆ ಇದನ್ನ ಯಾರು ದಯವಿಟ್ಟು ಇವಾಗ ಕೌಂಟರ್ ಅಂತ ಅನ್ಕೊಂಡ್ಬಿಡ್ರಿ, ಆಬ್ವಿಯಸ್ಲಿ ರಾಲೆನ್ಸ್ ನನ್ನ ಫ್ರೆಂಡು. ಸೊ ಅದನ್ನ ಮೆನ್ಷನ್ ಮಾಡಿ ಹೇಳ್ಬಿಡ್ತೀನಿ. ನನಗೆ ಗೊತ್ತು ಜನ ಹೆಂಗ್ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾರೆ, ಎಡಿಟ್ ಹೆಂಗ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಹೇಳ್ಬಿಡ್ತೀನಿ. ನಂದು ಆ ತರ ಇಲ್ಲ. ನಾನು ಡೈಲಾಗ್ ಯೂಸ್ ಮಾಡ್ತೀನಿ. ನಾನು ಇವಾಗ ಒಂದು ಡೈಲಾಗ್ ನಾನು ಮಾಡ್ಬೇಕು, ಕೆಟ್ಟ ಮಾತು ಮಾತಾಡಿದ್ರೆ ಡೈಲಾಗ್ ಚೆನ್ನಾಗೈತೆ ಅಂದ್ರೆ ನಾನು ಡೆಫಿನೆಟ್ಲಿ ಯೂಸ್ ಮಾಡ್ತೀನಿ. ಅದು ಡೈಲಾಗಿಗೆ ಮಾತ್ರ ಸೀಮಿತವಾಗಿರುತ್ತೆ. ಎದುರುಗಡೆ ಸಿಕ್ಕಿದ್ರೆ ನನಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅದಕ್ಕೆ 10ರಷ್ಟು ಮರ್ಯಾದೆ ಕೊಟ್ಟೆ ನಾನು ಮಾತಾಡಿಸ್ತೀನಿ. ಹೌದು, ಬಟ್ ಕೆಲವೊಂದ್ಸಲಿ ನಾವು ನೋಡಿರ್ತೀವಿ ಲಾಕ್ಸ್ ಅಲ್ಲಿ ಸಿಮ್ರಾನ್ ಅವ್ರ ಜೊತೆ ಪಕ್ಕದಲ್ಲೇ ಕೂತಿರ್ತಾರೆ, ಬಟ್ ಕೆಲವ್ರು ಕಮೆಂಟು ಹಾಕ್ತಾರೆ, ಅಣ್ಣ ಒಂದು ಹುಡುಗಿ ಪಕ್ಕದಲ್ಲಿ ಕೂತಾವಳಣ್ಣ, ಏನಣ್ಣ ನೀನು ಹಿಂಗೆ ಮಾತಾಡ್ತೀಯಾ ಅಂತ ಕಮೆಂಟ್ ಹಾಕ್ತಾರೆ. ಏನು ಹೇಳ್ತೀರಾ ಅದಕ್ಕೆ ನೀವು? ಒಂದು ಹುಡುಗಿ ನಮ್ಮ ಪಕ್ಕದಲ್ಲಿ ಬಂದು ಕೂತಿರ್ತಾಳೆ ಅಂತ ಅಂದ್ರೆ ಅವಳಿಗೆ ನಾನು ಏನಂತ ಗೊತ್ತಿದ್ದೆ ಬಂದು ಕೂತಿರ್ತಾಳೆ. ಅವಳು ಅದಕ್ಕೆ ಅಂತಾನೆ ನಮ್ಮ ಜೊತೆ ಕೂತಿರ್ತಾಳೆ. ನಾವು ನಮ್ದೆಲ್ಲಾ ರೀತಿನೂ ಒಂದು ಹುಡುಗಿ ತೋರಿಸ್ದಾಗಲೇ ಆ ಹುಡುಗಿ ನಮ್ಮನ್ನ ಹಿಂದೆ ಮುಂದೆ ಓಡಾಡ್ತಾರ ಅಥವಾ ಜೊತೆಲಿ ಇರ್ತಾರ ಡಿಪೆಂಡ್ ಆಗುತ್ತೆ. ಸೊ ಅವಳು ನನ್ನ ಪಕ್ಕದಲ್ಲಿ ಕೂತಿದ್ರೆ ಅವಳಿಗೆ ಗೊತ್ತು ನಾನು ಏನು ಮಾತಾಡ್ತೀನಿ, ಹೆಂಗೆ ಮಾತಾಡ್ತೀನಿ ಅಂತ. ಅವಳಿಗೆ ಪ್ರಾಬ್ಲಮ್ ಇಲ್ಲ ಅಂದಾಗ ಬೇರೆಯವ್ರಿಗೆ ಪ್ರಾಬ್ಲಮ್ ಆದ್ರೆ ಅದು ನನ್ನ ತಪ್ಪಲ್ಲ. ಪ್ರಾಬ್ಲಮ್ ಇಲ್ವಾ ಹಾಗಾದ್ರೆ ನಿಮಗೆ? ಅಲ್ಲ, ಮೋರೋವರ್ ನಾನು ಅವ್ರಿಗೆ ವ್ಲಾಗ್ಸಲ್ಲಿ ಹೇಳ್ತಾ ಇರ್ತೇನೆ, ನನ್ನ ಚಾನಲ್ ವ್ಲಾಗ್ಸಿಗೆ ಹೇಳ್ತೀನಿ, ಫ್ಯಾಮ್ಲಿ ನೋಡ್ತಾ ಇರ್ತಾರೆ ಸ್ವಲ್ಪ ಕಮ್ಮಿ ಮಾಡಿ. ಅವ್ರು ಕಮ್ಮಿ ಮಾಡಿದ್ದಾರೆ, ತುಂಬಾ ಕಮ್ಮಿ. ಇವಾಗಂತೂ ಝೀರೋ ಸ್ವಲ್ಪ ಏನಾದರೂ ಬಂದ್ಬಿಟ್ರು ಅದಕ್ಕೇನಾದ್ರು ನಾವು ಬೀಪ್ ಅಥವಾ ಸ್ಟಾಪ್ ಮಾಡಿಬಿಡ್ತೀವಿ ಅಲ್ಲಿಗೆ. ಸೊ ಇವಾಗ ಮಾತಾಡಲ್ಲ. ಬಟ್ ಅವ್ರ ಚಾನಲಲ್ಲಿ ಹುಡುಗರು ಜಾಸ್ತಿ ನೋಡ್ತಾರೆ, ತುಂಬ ಅವರು ಒಂದು ಕೌಂಟರ್ ಕೊಡೋದಾಗಲಿ ಇಷ್ಟಪಡೋದ್ರಿಂದ. ಸೊ ಅವ್ರ ಚಾನಲಲ್ಲಿ ಮಾತಾಡ್ತಾರೆ. ಆ್ಯಂಡ್ ಬ್ಯಾಡ್ ವರ್ಡ್ಸ್ ನೋಡಿ ಎಲ್ಲರೂ ಮಾತಾಡ್ತಾರೆ, ಬಟ್ ಇವ್ರು ಸ್ವಲ್ಪ ಖಡಕ್ಕಾಗಿ ಮಾತಾಡ್ತಾರೆ ಅಷ್ಟೇ. ಆ್ಯಂಡ್ ವ್ಲಾಗ್ ಅಂದರೆ ಏನು ನಿಜ, ವಾಟ್ ಇಸ್ ಅವರ್ ರಿಯಲ್ ಪರ್ಸ್ನಾಲಿಟಿ, ನಾವು ಅದನ್ನೇ ತೋರಿಸೋದು. ಸೊ ಅವ್ರು ಅದನ್ನೇ ತೋರಿಸ್ತಾರೆ. ನೈಸ್. ಇವಾಗ ನಾವೇನಾದ್ರು ಶೂಟಿಂಗ್ ಆದ್ರೆ ಅದು ಮೂವೀಸ್ ಸೀರಿಯಲ್ಸ್ ಆದ್ರೆ ಕಟ್ ಮಾಡಿ ಶೂಟ್ ಮಾಡ್ತೀವಿ. ಮತ್ತೆ ವ್ಲಾಗ್ ಏನಂದ್ರೆ ಫ್ಲೋ ಇರುತ್ತೆ, ಫ್ಲೋ ಇರಬೇಕು. ಅದು ಫ್ಲೋ ಹಾಳು ಮಾಡಕ್ ಆಗಲ್ಲ. ನಾವು ಕಟ್ ಮಾಡಿ ನಾನು ಅದು ಡೈಲಾಗ್ ಸೇರಿಸಬೇಕು ಅನ್ನೋದಿರಲ್ಲ. ಅಂಡ್ ನಾನು ಇವತ್ತಿನವರೆಗೂ ಅಷ್ಟೇ, ನಾನು ಎಲ್ರಿಗೂ ರೆಸ್ಪೆಕ್ಟ್ ಕೊಡೋದು. ಬಟ್ ನನಗೆ ಬೈದವ್ರಿಗೆ ಬೈತೀನಿ ನಾನು ಅಷ್ಟೇ. ಎಲ್ರಿಗೂ ಕುತ್ಕೊಂಡು ಬೈಕೊಂಡು ನಾನು ಕೆಟ್ಟ ಮಾತೇ ಮಾತಾಡ್ಕೊಂಡು ನೀವು ತುಂಬಾ ನಾನು ಮುಂಚೆ ಇದ್ದೆ ಆ ಥರ. ಅದು ಒಂದು ಯಾವ ಥರ ಸ್ಟೇಜ್ ಅಂತ ಅಂದ್ರೆ ಇಮ್ಮೆಚೂರ್ ಸ್ಟೇಜ್. ಅದು ಅವಾಗಿನ ಐ ವಾಸ್ ಗ್ರೋಯಿಂಗ್, ನನಗೇನು ಗೊತ್ತಿರಲಿಲ್ಲ, ಏನು ಮಾತಾಡ್ಬೇಕು ಹೆಂಗೆ ಮಾತಾಡ್ಬಾರ್ದು ದೇವರಾಣೆ ಗೊತ್ತಿರಲಿಲ್ಲ. ನಾಟ್ ಲೈಕ್ ನಾನು ಅವಾಗಿನ ಪರ್ಫೆಕ್ಟ್ ನಾನು ಮಾತಾಡೋದೇ ಸರಿ ನಾನು ಅದು ಹೇಳಲ್ಲ, ನಂಗೆ ಗೊತ್ತಿರಲಿಲ್ಲ. ನಾನು ಅದಕ್ಕೋಸ್ಕರ ಮಾತಾಡ್ತಾ ಇದ್ದೆ, ಕೆಟ್ಟ ಮಾತು ಮಾತಾಡಿದ್ರೆ ಎಲ್ಲ ಮಾಡಿದ್ದೀನಿ. ಇವಾಗ ನನಗೆ ಗೊತ್ತಾದ್ಮೇಲೆ ನಾನು ಅದೇ ಹೇಳ್ತಾ ಇರೋದು. ಬಟ್ ನಾನು ಅವತ್ತಿಂದ ಇವತ್ತಿನ ಹುಡುಗು ಯಾವುದೋ ಒಂದು ಹುಡುಗಿ ಪರ್ಟಿಕ್ಯುಲರ್ ಆಗಿ ಯಾವತ್ತೂ ನಾನು ಬೈದಿಲ್ಲ. ಹುಡುಗರು ಜಗಳಾಡ್ಬೇಕಾದ್ರೆ ಜಗಳಾಡಿದ್ದೀನಿ. ನನಗೆ ಯಾರು ಬೈದಿದ್ದೀನಿ ವಾಪಸ್ ಅನ್ನೋದು ಬಿಟ್ರೆ ಸುಮ್ಮನೆ ಕೆಟ್ಟ ಮಾತೇ ಮಾತಾಡ್ಕೊಂಡು ನಾನು ಇನ್ನೇನು ಮಾಡಿಲ್ಲ. ವಿಡಿಯೋಸ್ ನಾನು ಮಾಡ್ತಾ ಇರ್ತೀನಲ್ಲ, ಅದು ವಿಡಿಯೋ ಪರ್ಪಸಿಗೆ ಮಾತ್ರ ಇರುತ್ತೆ. ಅದು ಡೈಲಾಗ್ಸ್ ಮಾಡಿದ್ರೆ ಡೈಲಾಗ್ ಪರ್ಪಸಿಗೆ ಮಾತ್ರ ಇರುತ್ತೆ. ರಿಯಾಲಿಟಿ ಹಂಗಿರಲ್ಲ, ಯಾರು ಮಾತಾಡಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಮಾತು ಮಾತಾಡೋರು ಯಾರನ್ನೇ ನೋಡ್ರಿ, ಅವ್ರನ್ನ ರಿಯಲ್ ಆಗಿ ನೀವು ಸಿಕ್ಬಿಟ್ಟು ಮಾತಾಡ್ಸಿದ್ರೆ ಚೆನ್ನಾಗಿದ್ರೆ ಊಟ ಆಯ್ತು ಅಂತ ಅಂದ್ರೆ ಚೆನ್ನಾಗಿದ್ದು ಊಟ ಆಯ್ತು ಅಂತಾನೆ ಹೇಳ್ತಾರೆ. ಅವ್ನ ಅಕ್ಕನ್ ಚೆನ್ನಾಗಿದ್ದೀನಿ, ಅವ್ನ ಅಕ್ಕನ್ ಊಟ ಆಯ್ತು, ಯಾರು ಹೇಳಲ್ಲ ಹಂಗೆ. ಅದು ಆಕ್ಚುಲಿ ಫ್ಯಾಕ್ಟ್. ಅದು ಇವಾಗ ಫಿಲಮ್ಸ್ ಅಲ್ಲೇ ನೋಡ್ತಾ ಇದ್ರ, ಎಷ್ಟೊಂದು ಫಿಲಮ್ಸ್ ಅಲ್ಲೇ ಆತರ ಬರ್ತವೆ ಡೈಲಾಗ್ಸ್. ಇದು ಡೈಲಾಗ್ ಮಾತ್ರ ಸೀಮಿತ. ಅದನ್ನ ಜನ ಒಂದ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಹೌದು, ಕೆಟ್ಟ ಮಾತು ಮಾತಾಡೋದು ತಪ್ಪೆ, ನನಗೆ ಇವಾಗ ಅರ್ಥ ಆಗತ್ತೆ. ಐ ಹೋಪ್ ಮುಂಚೆ ಮಾಡಿರೋದು ಏನಕ್ಕಾದ್ರೂ ಕ್ಷಮೆ ಇದ್ರೆ ಕ್ಷಮಿಸ್ಬಿಡ್ತಾರೆ ಜನ. ಓಕೆ, ಸೂಪರ್, ಬಿಡಿ ಕ್ಷಮಿಸೋಣ. ಓಕೆ, ಸಿಮ್ರಾನ್ ಅವರ ಕ್ಷಮಿಸೋರ, ನಾವು ಕ್ಷಮಿಸಲ್ವಾ? ಓಕೆ, ಬಟ್ ಆದರೆ ಸಿಮ್ರಾನ್ ನೀವು ಹೇಳಿ, ಶಶಿಧರ್ ಬಂದಮೇಲೆ, ಯಾಕಂದರೆ ಕೆಲವೊಂದು ಚೇಂಜಸ್ನ ನೀವು ಅವ್ರಿಗೆ ಮಾಡಿದ್ದೀರಾ ಅಂತ ನಮಗನ್ಸುತ್ತೆ. ಸೊ ಶಶಿಧರ್ ಅವರು ನಿಮ್ಮ ಲೈಫಿಗೆ ಬಂದಮೇಲೆ ಯಾವೆಲ್ಲ ಚೇಂಜಸ್ ಕಂಡ್ರಿ ಆ್ಯಂಡ್ ಏನೆಲ್ಲ ಅನ್ನಿಸ್ತು ನಿಮಗೆ ಅವರ ಒಂದು ಇದು ಫ್ರೆಂಡ್ಶಿಪ್ ಆದಮೇಲೆ? ಸೊ SMR ಬಂದಾದ್ಮೇಲೆ ನಾನು ಅವ್ರಿಗೆ ಶಶಿ ಅಂತ ಕರೆಯೋದು. ಶಶಿ ಇವ್ರು ಬಂದ ಶಶಿ ಅಂತ ನಿನ್ನ ಪರ್ಮಿಷನ್ ಕೇಳ್ತಾರಲ್ಲ, ಕರಿಬಹುದು, ಇಲ್ಲ ನನಗೆ ಏನು ಫೀಲ್ ಆಗಲ್ಲ. ಏನ್ ಜೆಲಸ್ ಆಗುತ್ತೆ? ಇಲ್ಲ, ಏನು ಜೆಲಸ್ ಆಗಲ್ಲ. ಬಟ್ ಸ್ವಲ್ಪ ಜಾಸ್ತಿ ನಾನ್ ಮಾತ್ರ ಕರಿಬೇಕು. ಜಾಸ್ತಿ ನೀವು ಮಾತ್ರ ಕರಿಬೇಕು? ಜಾಸ್ತಿ ನಾನ್ ಮಾತ್ರ ಕರಿಬೇಕು, ಕರಿಬಹುದು, ಆ ಥರ ಏನಿಲ್ಲ. ಸೊ ಚೇಂಜಸ್ ಏನಾಗಿದೆ ಅಂದ್ರೆ ಇವ್ರು ಬಂದ್ಮೇಲೆ ಸ್ವಲ್ಪ ಜಾಸ್ತಿ ನನ್ನ ಲೈಫಲ್ಲಿ ಬರೀ ಕಾಮಿಡಿನೇ ಆಗ್ಬಿಟ್ಟಿದೆ. ನಗಾಡ್ತಾ ಇದೀನಿ, ನಾನು ತುಂಬಾ ಜಾಸ್ತಿ ನಗಾಡ್ತಾ ಇದೀನಿ. ಈ ತರ ಅಂದ್ರೆ ನಮ್ಮಿಬ್ರು ಮಧ್ಯೆ ದಿನಾ ಚೆನ್ನಾಗೇ ಇರುತ್ತೆ, ಎಲ್ಲ ಚೆನ್ನಾಗೇ ಇರುತ್ತೆ ಅಂತ ಇಲ್ಲ. ನಾವಿಬ್ರು ಕೂಡ ವರ್ಸ್ಟ್ ಡೇಸ್ನ ನೋಡಿದೀವಿ, ಲೋಯೆಸ್ಟ್ ಡೇಸ್ನ ನೋಡಿದೀವಿ, ಮಾತುಗಳು ಬಿಟ್ಟಿದೀವಿ, ಒಬ್ರು ಜೊತೆ ಮಾತಾಡೋದು ಬಿಟ್ಟಿದೀವಿ, ತುಂಬಾ ಆಗಿದೆ. ಬ್ಲಾಕ್ ಮಾಡ್ಕೊಂಡಿದೀವಿ. ಈ ತರ ಜಾಸ್ತಿ ನಾನ್ ಮಾಡೋದು. ಪಾಪ ಇವ್ರು ಮನೆ ಹತ್ರ ಎಲ್ಲ ಬಂದ್ಬಿಡ್ತಾರೆ. ಬ್ಲಾಕ್ ಇವ್ರು ಮಾಡಲ್ಲ. ಒಂದ್ಸಲನೂ ಲೈಫಲ್ಲಿ ಇವ್ರು ನಂಗೆ ಬ್ಲಾಕ್ ಮಾಡಲ್ಲ. ಬ್ಲಾಕ್ ಮಾಡಿದ್ರೆ ಡೈರೆಕ್ಟ್ ಇವ್ರ ಮನೆ ಹತ್ರ ನಾನ್ ಅಕಸ್ಮಾತ್ ಬ್ಲಾಕ್ ಮಾಡ್ಬಿಟ್ರೆ ಈ ಮನುಷ್ಯ ಮನೆ ಹತ್ರ ಬಂದು 10 ಹಾರ ನೋಡಿರ್ತಾರೆ. ಟೈಮು ನೋಡಲ್ಲ, ಏನ್ ಡೇಟು ನೋಡಲ್ಲ, ಯಾವ ದಿನ ಯಾವ ಹಬ್ಬ, ನಾನ್ ಮಾತಾಡ್ತೇನೆ, ಯಾವ ಹಬ್ಬ ಏನು ನೋಡಲ್ಲ, ಹಾರ್ನ ಬರ್ತೀಯ ಇಲ್ಲ ಅಂತ. ನನ್ಗೆ ನಮ್ಮ ಮನೇಲಿ ಅಪ್ಪ ಅಮ್ಮ ಮಲಗಿರ್ತಾರೆ, ನನಗೆ ಭಯ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಾನು ಅನ್ಬ್ಲಾಕ್ ಇವಾಗ್ಲೇ ಮಾಡ್ತೇನೆ. ಕೋಪ ಇರುತ್ತೆ ನನ್ಗೆ ಅಂತ, ಹಿಂಗೆ ಕಂಟ್ರೋಲ್ ಸಿಮ್ರನ್ ಅಂತ ಇರ್ತೀನಿ. ಸೊ ಆ ಥರ ಇವ್ರು ಬಂದಾದ್ಮೇಲೆ ಸ್ವಲ್ಪ ನಗಾಡೋದು ಜಾಸ್ತಿ ಆಗಿದೆ. ಆಮೇಲೆ ಮುಂಚೆ ಲೈಫ್ ಹೆಂಗಿತ್ತು ಗೊತ್ತಾ, 15 ವರ್ಷ ಆದಮೇಲೆ ನಂಗೆ ಸ್ವಲ್ಪ ಫೈನಾನ್ಷಿಯಲ್ ಕ್ರೈಸಿಸ್ ಬಂತು. ಮನೇಲಿ ಪ್ರಾಬ್ಲಮ್ ಬಂದಾಗ ನಾನು ದುಡಿಯೋಕ್ಕಂತ ಹೋಗ್ಬಿಟ್ಟಿದ್ದೆ. ಇವ್ರು ಬಂದ
ಫುಲ್ ಪ್ಲೇನ್ ಆಗ್ಬಿಟ್ಟಿತ್ತು ಲೈಫ್ ಆಗಿ ಬರೀ ದುಡಿಯೋದು ಈ ಥರನೇ ಆಗ್ಬಿಟ್ಟಿತ್ತು. ಇವಾಗ ಹೆಂಗಾಗಿದೆ ಅಂದರೆ ಲೈಫು ಹಿಂಗೋಗಿ ಹಿಂಗೆ ಬರ್ತು ಹಿಂಗೋಗಿ ವೇವ್ಸ್ ಥರ ಹಿಂಗೋಗಿ ಏನ್ ದುಡಿಯೋದ್ರಲ್ಲ ಇಲ್ಲ ದುಡಿಯೋದ್ರಲ್ಲೆಲ್ಲ ಲೈಫಲ್ಲಿ ಮಜಾ ಕಿಕ್ಕು ಕಾಮಿಡಿ ಇವ್ರ ಜೊತೆ ಇವ್ರು ಕೌಂಟರ್ ಕೊಡ್ತಾರೆ ಯಾರಿಗಾದ್ರು ಎಷ್ಟು ನಗು ಬರುತ್ತೆ ಅಂತ ನಿಮಗೆ ಕೊಡ್ತಾರೆ ಕೌಂಟ್ರು. ನನಗ್ ಕೌಂಟರ್ ಕೊಟ್ರೆ ನಾನು ಅದ್ ಬಿಡ್ತೀನಿ, ನಾನು ಅದ್ ಬಿಟ್ರೆ ಇವ್ರಿಗೆ ಬ್ಲಾಕ್ ಮಾಡ್ಬಿಡ್ತೀನಿ. ಆಮೇಲೆ ಮನೆ ಹತ್ರ ಬರ್ಬೇಕಾಗತ್ತೆ ಇವ್ರು, ನನಗ್ ಕೊಡಬಾರ್ದು ಇವ್ರು ಕೌಂಟ್ರು. ನಾನ್ ಮಾತ್ರ ಏನಾದ್ರು ಮಾತಾಡ್ಬೋದು ಅಷ್ಟೇ, ಇವ್ರು ಮಾತಾಡಂಗಿಲ್ಲ. ನಾನು ಕ್ಯಾಮ್ರಾ ಆನ್ ಆಗಿದ್ದಾಗ ಅಷ್ಟೇ ಮಾತಾಡ್ತೀನಿ ಇವಳಿಗೆ ಕೌಂಟರ್ ಕೊಡೋದು. ಕ್ಯಾಮ್ರಾ ಆಫ್ ಆಗಿದ್ದಾಗ ಇವಳು ಏನ್ ಹೇಳಿದ್ರು ಸಾರಿ ಈಗ ಅನ್ಕೊಂಡ್ ಸುಮ್ನೆ ಇರ್ತೀನಿ. ಕ್ಯಾಮ್ರಾ ಆನ್ ಆದಾಗ ಮಾತಾಡ್ಬಿಡ್ತೀನಿ ಬಿಕಾಸ್ ಐ ಕಾಂಟ್ ನನ್ನ ಫ್ಯಾನ್ ಬೇಸ್ ನಾನು ಬೇಜಾರ್ ಮಾಡಕ್ ಇಷ್ಟಪಡಲ್ಲ. ಇವಾಗ ಬೇಜಾರ್ ಮಾಡ್ಬಿಟ್ರು ಇಲ್ಲ ಬೇಜಾರ್ ಏನಿಲ್ಲ, ಅದನ್ನೇ ಹೇಳ್ತಾ ಇದೀನಿಲ್ಲ. ಕ್ಯಾಮ್ರಾ ಆನ್ ಆಗಿದ್ದಾಗ ನಾನು ಮಾತಾಡ್ತೀನಿ, ದಟ್ ಈಸ್ ರಿಯಲ್ ಮೀ. ಇವಳ ಹತ್ರ ಏನಕ್ಕೆ ಸಪ್ರೆಸ್ ಆಗ್ತೀನಿ ಅಂತ ಅಂದ್ರೆ ಬೇಜಾರ್ ಮಾಡ್ಬಾರ್ದಲ್ಲ ಅಂತ ಸುಮ್ನೆ ಆಗ್ಬಿಡ್ತೀನಿ, ತಡ್ಕೊಂಡು ಸುಮ್ನೆ ಆಗ್ಬಿಡ್ತೀನಿ. ನಾನು ಬೇಜಾರ್ ಮಾಡ್ಕೊಳ್ಳಲ್ಲ. ಫಸ್ಟ್ ಆಫ್ ಆಲ್ ನಾನು ಏನ್ ಮಾಡ್ತೀನಿ, ನಾನು ಹತ್ ಬಿಡ್ತೀನಿ. ಸೊ ನನಗೆ ಅದು ಪ್ರಾಬ್ಲಮ್ ಇದೆ, ನಾನು ತುಂಬಾ ಸೆನ್ಸಿಟಿವ್ ಇದ್ದೀನಿ, ನಾನು ಹತ್ ಬಿಡ್ತೀನಿ. ಆಮೇಲೆ ಇವ್ರಿಗೆ ಡೈರೆಕ್ಟ್ ಆಗಿ ಬ್ಲಾಕ್ ಮಾಡ್ತೀನಿ, ಇವ್ರ ಮನೆ ಹತ್ರ ಬಂದ್ಬಿಡ್ತಾರೆ. ಎಷ್ಟು ಸಲ ಬ್ಲಾಕ್ ಮಾಡಿದೀರಾ ಅವ್ರು ಸಿಕ್ಕಾಗ? ತುಂಬಾ ಸಲ ಮಾಡಿ. ನಂದೊಳಗೆ ಕಾಲೇ ಹೋಗಲ್ಲ. ಎನಿ ನಂಬರ್ಸ್? ಇಲ್ಲ ನಂದು ಒಳಗೆ ಕಾಲೇ ಹೋಗಲ್ಲ. ನಾನು ವಾಟ್ಸಪ್ ಅಲ್ಲಿ ಏನಾದ್ರು ಕಾಲ್ ಮಾಡಿದ್ರು ಒಂದೊಂದ್ಸಲ ರಿಪೋರ್ಟ್ ಇಶ್ಯೂ ಅಂತ ಬಂದ್ಬಿಡುತ್ತೆ. 6 ಸಲ ಬ್ಲಾಕ್ ಮಾಡ್ಬಿಟ್ಟು ಆ ಲೆವೆಲ್ಗಾ? ಎಷ್ಟೊಂದ್ ಸಲ ರಿಪೋರ್ಟ್ ಇಶ್ಯೂನು ಕೊಟ್ಬಿಟ್ಟಿದ್ದೀನಿ. ಏನಂತ ರಿಪೋರ್ಟ್ ಮಾಡ್ತಿದ್ದೆ? ಅದರ್ ಅಂತ ಕೊಟ್ಬಿಡ್ತಿದ್ದೆ. ಅದರ್ ಶಶಿಧರ್ ನಿಮಗೆ ಅದರ ಆಗ್ಬಿಡ್ತಾರೆ. ರಿಪೋರ್ಟ್ ಮಾಡಿದ್ದೀನಿ ಇವ್ರಿಗೆ. ಇನ್ಸ್ಟಾಗ್ರಾಮ್ ಅಲ್ಲಿ ಮುಂಚೆ ಮಾಡ್ತಿದ್ದೆ, ಇವಾಗ ಮಾಡ್ತಿಲ್ಲ. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಮಾಡ್ತೀನಿ, ಮ್ಯೂಟ್ ಮಾಡ್ಬಿಡ್ತೀನಿ ಇವ್ರಿಗೆ. ಇವ್ರ ಕಾಲ್ಸ್ ಬರಬಾರ್ದು, ಏನು ಬರಬಾರ್ದು ಅಂತ. ಸೊ ಆ ತರ ಅವಾಗ ಮನೆ ಹತ್ರ ಎಲ್ಲ ಬಂದ್ಬಿಡ್ತಾರೆ. ನಾನು ಏನ್ ಮಾಡೋದು ಅಂತ ಅನ್ಬ್ಲಾಕ್ ಮಾಡ್ಬಿಡ್ತೀನಿ. ನಾನು ಏನ್ ಮಾಡೋದಂತ ಅರ್ಥ ಆಗಲ್ಲ.